ಸಕ್ಸಸ್. ಅಟ್ಟಿಗೆ ಬರೋ ಸೊಸೆ ತನ್ನ ಮಗನ ಚೆನ್ನಾಗಿ ನೋಡ್ಕೋತಾಳ ಅಥವಾ ಅವ್ವ ಮಗನ ಮಧ್ಯೆ ಚಾಡಿ ಹೇಳಿ ಅವರಿಬ್ಬರನ್ನ ದೂರ ಮಾಡ್ತಾಳ ಅಂತ ಆತಂಕ ಇಟ್ಕೊಂಡಿರ್ತಾಳೆ. ಆದರೆ ನೀವು ಆ ಥರ ನಡ್ಕೊಳ್ದೆ ನನ್ನ ಸುಖ ಶಾಂತಿ ಬಯಸೋದ್ರ ಜೊತೆನಾಗೆ ಪ್ರತಿ ಕ್ಷಣ ನಮ್ಮ ಅವ್ವ ಸಂದಾಗಿರ್ಬೇಕು ಅಂತಲೇ ಯೋಚನೆ ಮಾಡ್ತಿರ್ತೀರ. ಒಂದು ವೇಳೆ ನಾನು ಪರೀಕ್ಷೆ ಮಾಡಿದ್ರು ನಿನ್ನ ಬುದ್ಧಿವಂತಿಕೆಯಿಂದ ನೀನು ಗೆದ್ದೇ ಗೆಲ್ತೀಯ ಅನ್ನೋ ನಂಬಿಕೆ ನನಗದೆ. ಪದ್ಧತಿ ಪ್ರಕಾರ ಉಂಗುರವ ಪೂಜೆ ಮಾಡಿ ಕೊಡ್ದಾಗೆ ಇಟ್ಟಿವ್ನಿ, ಹೋಗಿ ತಕೊಂಡು ಹಾಕ್ಕಳವ. ಅವಳ 100 ಬಾಣ ಬಿಡ್ತಾಳಂತೆ. ಬಾಣ ಬಿಡೋ ಗಂಟ ನೋಡ್ಕೊಂಡು ನಾವು ಸುಮ್ಕೆ ಕುಂತಿರ್ಬೇಕಂತೆ. 23 ವರ್ಷದಿಂದ ನಾನು ಕಷ್ಟಪಟ್ಟು ಕಟ್ಟಿರೋ ಈ ಸಾಮ್ರಾಜ್ಯವ 3 ಆಟದಲ್ಲಿ ಅವಳು ಗೆದ್ದು ಬಿಡ್ತಾಳಂತೆ. ಆಮೇಲೆ ನನ್ನ ಅಧಿಕಾರನೆಲ್ಲ ಅವಳ ಕೈನಾಗ ಕೊಟ್ಟು ಆರ ಶಿವ ಅಂತ ಮೂಲೆನಾಗ ಕುಂತ್ಕೋಬೇಕಂತೆ. ನನ್ನ ಅನುಭವದಷ್ಟು ವಯಸ್ಸು ಆಗಿಲ್ಲ ಅವಳಿಗೆ, ಆಟ ಆಡಿಸ್ತಾಳ. ನನ್ನೇ ತೋರಿಸ್ತೀನಿ ಆಟ ಅಂದರೆ ಏನು ಅಂತ. ಅಣ್ಣ ತರ್ಸು ಚೇಳ್ನ. ಮುಗೀತ್. ನನ್ನ ಶತ್ರು ಸೇನಾ ನಾಶ ಆಗೋಯ್ತು. ಐಶ್ವರ್ಯ ಚೇಳ್ ಕಚ್ಚಿ ಪಿರಾಣ ಬಿಟ್ಟಾಯ್ತು. ಚೋಟುದ್ದ ಇಟ್ಕೊಂಡು ಸಿಂಹದಂಗಿರೋ ನನ್ನೇ ಎದುರಿಸ್ಬೇಕು ಅಂತ ನೋಡ್ತಿದ್ದೆ ಅಲ್ಲ. ನಾನು ಕಾಂಚನ. ಬೇರೆಯವ್ರ ಸಾವನ್ನ ಎದುರು ನೋಡ್ತೀನಿ ಹೊರತು ನನ್ನ ಸಾವನ್ನಾಗ್ಲಿ ಸೋಲನ್ನಾಗ್ಲಿ ಯಾವತ್ತೂ ನೋಡಕ್ಕಿಲ್ಲ. ನಿನಗೆ ಗಿಣಿಗೆ ಹೇಳ್ದಂಗೆ ಹೇಳ್ದೆ. ನಾನೊಂಥರ ಬೆಂಕಿ ಇದ್ದಂಗೆ
ನನ್ನ ಸವಾಸ ಮಾಡಬೇಡ ಅಂತ. ಆದ್ರೆ ನನ್ನ ಮಾತು ಕೇಳ್ದ ನೀನು? ಏನೋ ನನ್ನ ಜಾಡ್ ಕಂಡಿಡ್ದು ಬಿಡ್ತೀನಿ, ಈ ಅಟ್ಟಿಗೆ ಯಜಮಾನಿ ಆಗ್ಬಿಡ್ತೀನಿ ಅಂತೆಲ್ಲ ಏನೋ ಭಾಳ ಹಾರಾಡ್ಬಿಟ್ಟೆ. ಈಗ ನೋಡು, ಬೀದಿ ಎಡವಾಗಿ ಬಿದ್ದಿದ್ಯಾ. ಪಾಪ ಆ ರಂಗೇಗೌಡ ಅದು ಏನು ಕರ್ಮ ಮಾಡಿದ್ನೋ ಏನೋ ನಿನ್ನ ಎಂಡ್ರಾಕ್ ಪಡಿಯಕ್ಕೆ. ಕಾಂಚನ ಮನ್ಸು ಮಾಡಿದ್ರೆ ಯಾರನ್ನು ಬೇಕಾದರೂ ನರಕಕ್ಕೆ ಕಳಿಸ್ತಾಳೆ ಅನ್ನೋದಕ್ಕೆ ಈ ನಿನ್ನ ಸಾವೇ ಉದಾಹರಣೆ. ನೀನು ತಡ ಮಾಡಬಾರ್ದು. ಆದಷ್ಟು ಬಿರ್ನೆ ಎಲ್ಲರನ್ನೂ ಕರೆದು ಅಕಸ್ಮಾತಾಗಿ ಚೇಳು ಕಚ್ಬಿಡ್ತು, ಬಂದು ಕಾಪಾಡೋದ್ರೊಳಗೆ ಇಸ ನೆತ್ತಿಗೆ ಏರ್ಬಿಟ್ಟಿತ್ತು ಅಂತ ಎಲ್ಲರನ್ನೂ ನೆಂಬಿಸ್ಬಿಡ್ಬೇಕು. ನೀನು ಚೇಳು ಕಡ್ದೇ ಪ್ರಾಣ ಬಿಟ್ಟಿದ್ಯಾ ಅನ್ನೋದನ್ನ ನಾನು ಸಾಬೀತು ಮಾಡೇ ಮಾಡ್ತೀನಿ. ಮಗ ಮಗ ರಂಗೇಗೌಡ, ಮಗ ಮಗ ರಂಗೇಗೌಡ, ಅಣ್ಣ ಅದಕ್ಕೆ ಎಲ್ರು ಬನ್ನಿ, ಎಲ್ರು ಬಿರ್ನೆ ಬನ್ನಿ. ಅಯ್ಯೋ ತಂಗ್ಯವ, ಇದೇನಾಯ್ತು ತಂಗ್ಯವ? ಯಾಕೆ ಹಿಂಗ್ ಗಾಬ್ರಿಲ್ ಕೂಕತ್ತಿದ್ಯಾ? ನಾನು ಏನು ಅಂತ ಹೇಳಿ ನಮ್ಮ ಐಶ್ವರ್ಯನಿಗೆ, ಅದು ಐಶ್ವರ್ಯನಿಗೆ, ಅಯ್ಯೋ ಅದು ನಮ್ಮ ಐಶ್ವರ್ಯ, ಐಶ್ವರ್ಯಂಗೆ ನಮ್ಮ ಐಶ್ವರ್ಯನಿಗೆ, ಅಯ್ಯೋ ಏನು ಅಂತ ಹೇಳಿ. ಅವ ಏನಾಯ್ತವ? ಐಸು ಮೇಡಮ್ ಅವ್ರಿಗೆ ಏನಾಯ್ತು ಅಂತ ಹೇಳವ. ಮಗ ರಂಗೇಗೌಡ, ನಮ್ಮ ಐಶ್ವರ್ಯ ಯಾವ್ರ ಕೊಡೋನಾಗೆ ಆ ಕಡ್ಗೆನಾಗೇನೋ ತಗೊಳಕ್ಕೆ ಮಗವಳೆ, ಅಲ್ಲಿ ಅವಳಿಗೆ ಚೇಳ್ಕೆ ತಿನ್ಸತ್ತೋಗ್ಬಿಟ್ಟು ಕಣ್ಣ. ಕಾಂಚನ, ನೀನ್ ಹೇಳ್ತಾ ಇರೋದು ದಿಟನಾ? ಇವಳು ಯಾವಳಮ್ಮ ಇವಳು? ಇಂಥ ವಿಚಾರದಾಗ ಯಾರಾದ್ರೂ ಆಟ ಆಡಾರ ದಿಟ ಅಂತ ಕೇಳ್ತೀಯಲ್ಲ ನೀನು? ಬಾಯ್ ಬಿಟ್ಕೊಂಡಿದ್ ಕಳಮಿ ತೆಗಿವ. ಐಶ್ವರ್ಯಂಗ್ ಚೇಳ್ಕಂತಿರೋದು ಎಲ್ಲವ ತೋರ್ಸ್ ನಡಿಯವ. ಅಲ್ಲ ನಮ್ಮನೆ ಅಯ್ಯೋ ನಡೀರಪ್ಪ. ಅಯ್ಯೋ ಅಯ್ಯೋ ಬರ್ರಪ್ಪ, ಬರ್ರಿ ಇಲ್ಲಿ ನೋಡಿ, ನೋಡು ಮಗ ಹೆಂಗ್ ಬಿದ್ದವಳು, ನೋಡ್ಲ ಮಗ. ಅಯ್ಯೋ ಅವ ಅವ ಐಸು ಮೇಡಮ್ ಅವ್ರಿಗೆ ಏನೋ ಆಗೈತೆ ಅಂದಲ್ಲ, ಎಲ್ಲವ ಅವ್ರು ಕಾಣ್ತಾನೆ ಇಲ್ಲ. ಅಲ್ಲಿ ನೋಡು ಮಗ. ರಂಗೇಗೌಡ, ನಿಮ್ಮ ಅವ್ಗೆ ಆಗಲ್ಗನಸ್ ಬಿದ್ದಿರ್ಬೇಕು, ಗಾಬರಿ ಆಗ್ಯವಳೆ. ಆ ಮಾರಮ್ಮ ಕುಡಿತಾವ, ಹೋಗಿ ಒಂದು ಅಂತರ ಹಾಕಿಸ್ಬಿಡು. ಎಲ್ರು ಹೊಸಿ ಮಾತು ನಿಲ್ಲಿಸ್ತೀರಾ? ನಾನು ಹೇಳ್ತಾ ಇರೋದಿಟ್ಟ, ಐಶ್ವರ್ಯಂಗೆ ಚೇಳ್ ಕಚ್ಚಿ ಅವಳು ಇಲ್ಲೇ ಬಿದ್ದಿದ್ಲು ಮಗ, ಇಲ್ಲೇ. ಹಂಗಾರೆ ಕೆಳಗೆ ಬಿದ್ದ ಐಶ್ವರ್ಯ ಗಾಳಿನಾಗೆ ಹಾರ್ಕೊಂಡು ಹೋಗ್ಬಿಟ್ಲೆ. ಮಗ ನನ್ ದಿಟ್ಟ ಹೇಳ್ತಾ ಇದೀನಿ ಕಡ್ಲ, ನನ್ ದಿಟ್ಟನ ಹೇಳ್ತಾ ಇದ್ ಕಡ್ಲ. ಐಶ್ವರ್ಯ ಚೇಳ್ ಕಡ್ದು ಇದೇ ಜಾಗದಾಗ ಬಿದ್ದಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಕಣ್ಣ. ನನ್ ಕನ್ಸ್ ಕಟ್ತಿಲ್ಲ ಮಗ, ನನ್ ಮಾತನ್ನ ನಂಬ್ಲ. ಗೌಡ್ರೆ,
ಯಾಕೆಲ್ಲರೂ ಇಷ್ಟು ಗಾಬರಿ ಆಗಿದ್ದೀರಾ? ಮೇಡಮ್ ಅವರೇ, ನಿಮ್ಗೇನೂ ಆಗಿಲ್ಲ ತಾನೇ? ನನಗೇನಾಗಿದೆ ಗೌಡ್ರೆ? ಅದು ಅವ್ವ ನಿಮಗೆ ಚೇಳು ಕಚ್ಚಿ. ಏನು? ನನಗ್ ಚೇಳ್ ಕಚ್ತಾ? ಯಾವಾಗ? ಹಾಗಂತ ಯಾರು ಹೇಳಿದ್ದು? ಅತ್ತೇನಾ? ಅತ್ತೆ, ನನಗ್ ಚೇಳ್ ಕಚ್ಚಿದ್ದನ್ನ ನೀವ್ ನೋಡಿದ್ರಾ? ಹಾಗೆಲ್ಲ ಏನೂ ಇಲ್ವಲ್ಲ, ನಾನು ಚೆನ್ನಾಗಿದ್ದೀನಿ ನೋಡಿ. ಚೇಳ್ ಕಚ್ಚಿದ್ರೆ ಇಷ್ಟೊತ್ತಿಗೆ ಮೈಯೆಲ್ಲ ವಿಷ ಹತ್ತಿ ಹಸ್ರಾಗ್ಬೇಕಿತ್ತಲ್ವಾ? ಆದ್ರೆ ನಾನ್ ನೋಡಿ ಆರಾಮಾಗೇ ಇದ್ದೀನಿ. ಆದ್ರೆ ನಿಮಗೆ ಯಾಕೆ ಹಾಗನ್ನಿಸ್ತು? ಓ, ಈಗ ಅರ್ಥ ಆಯ್ತು. ಇತ್ತೀಚೆಗೆ ರಾತ್ರಿ ನೀವು ಸರಿಯಾಗಿ ನಿದ್ದೆ ಮಾಡದೆ ಏನೇನೋ ಕನ್ವರ್ಸ್ತಾ ಇರ್ತೀರಾ ಅಂತ ಮಾವ ಹೇಳ್ತಿದ್ರು. ಅದೇ ಭ್ರಮೆಯಲ್ಲಿ ನಿಮ್ಗೆ ಹಾಗೆ ಕಾಣಿಸಿರ್ಬೋದೇನೋ. ಭ್ರಮೇನ? ಭ್ರಮೇನೂ ಇಲ್ಲ, ಏನೂ ಇಲ್ಲ. ಇವಳು ಚೇಳು ಕಡ್ದು ಕೆಳಗೆ ಬಿದ್ದಿದ್ದು ಆ ದುರ್ಗಿ ಹಣೆ ಗೊತ್ತಿಟ್ಟ. ಇದ್ರಾಗ ಇವಳೇ ಏನೋ ಕರಾಮತ್ ಮಾಡ್ತಾವಳೆ. ಹಂಗಾರೆ ಚೇಳು ಕಚ್ಚಿ ಕೆಳಗೆ ಬಿದ್ದ ಐಶ್ವರ್ಯ ಈಟೊಂದು ಆರಾಮಾಗಿ ಮಾತಾಡೋದಕ್ಕೆ ಹೆಂಗಾಯ್ತು ಚೇಳು? ಐಶ್ವರ್ಯ ಹೇಳ್ದಂಗೆ ನಿಂಗೆ ಎಲ್ಲೋ ಭ್ರಮೆ. ನೋಡು, ಯಾವುದಾದ್ರೂ ಒಳ್ಳೆ ಡಾಕ್ಟರ್ ತಾವ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡ್ಬಿಡು. ಇಲ್ಲ ಅಂದ್ರೆ ಇದೇ ಕಾಯಿಲೆ ಹೆಚ್ಚಾಗಿ ನಿಂಗೆ ಮುಚ್ಚಿಡಿದ್ ಬಿಡುತ್ತೆ. ಆಮ್ಯಾಕೆ ಸತ್ತು ನಾನು ಮಾತಾಡ್ದೆ ಸುಮ್ಕೇವ್ನಿ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಅವಂಗೇನೂ ಆಗಿಲ್ಲ, ಅವಳು ಸಂದಾಗೆ ಅವಳೆ. ಅವ್ವ, ನೀನು ನನ್ನ ಕುಟೆ ಬಾ. ದಿಟ್ಟನ ಹೇಳ್ತಾ ಕಣ್ಲಾ, ಐಶ್ವರ್ಯ ಕೆಳಗಡೆ ಬಿದ್ದಿದ್ನ ನಾನ ಕಣ್ಣಾರ ನೋಡಿದ್ದೀನಿ ಕಣ್ಲಾ. ಅವ್ವ, ಏನಾಗದವ ನಿನಗೆ? ಯಾಕೆ ಹಿಂಗೆ ಏನೇನೋ ಕಲ್ಪನೆ ಮಾಡಿಕೊಂಡು ಸುಮ್ಕೆ ತಲೆ ಕೆಡ್ಸ್ಕೊತಿದ್ಯಾ ಹೇಳು? ನೀನು ಹಂಗೆ ಮಾತಾಡಿದ್ದಕ್ಕೆ ಅಲ್ಲಿದ್ದವರೆಲ್ಲ ನಿನಗೆ ತಲೆ ಕೆಟ್ಟದೆ ಅಂತ ಹೇಳ್ತಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಹೆಂಗವ ಇರಲಿ? ನೋಡು, ನಿನ್ನ ಮನ್ಸಿನಾಗ ಏನೇ ನೋವಿದ್ರು ಅದನ್ನು ಮುಚ್ಚಿಟ್ಕೊಳ್ದೆ ನಂತವ್ಯೋಳು. ಮಗ ಇನ್ನ ನಿನ್ನ ಪಾಲಿಗೆ ಸತ್ತಿಲ್ಲ ಕಣವ. ಏನು ಹೆದರ್ಕೋಬೇಡ, ಧೈರ್ಯವಾಗಿರು. ಇವತ್ತು ಮಲಿಕಂಡ್ರೆ ಎಲ್ಲ ಸರಿ ಹೋಯ್ತದೆ. ಮಲಿಕ ಭಾರವ.
ಮತ್ತೆ ನಿಮಗೆ ಈ ಥರ ಅವಮಾನ ಆಗಬಾರ್ದಾಗಿತ್ತು. ಏನತ್ತೆ ಅಷ್ಟು ಬೇಗ ನಾನು ಸತ್ತು ಸಮಾಧಿ ಸೇರ್ಬಿಟ್ಟಿರ್ತೀನಿ ಅಂತ ಅನ್ಕೊಂಡ್ಬಿಟ್ರಾ? ನಟನೆ ಮಾಡೋದ್ರಲ್ಲಿ ನೀವೇ ಗುರು ಅಂದ್ರೆ ನಾನು ನಿಮ್ಮ ಸೊಸೆ. ನಾನು ಹೇಗೆ ನನ್ನ ಬುದ್ಧಿವಂತಿಕೆನ ತೋರಿಸ್ಕೋತೀನಿ ಅನ್ನೋ ಸಣ್ಣ ಕಲ್ಪನೆ ಕೂಡ ನಿಮಗೆ ಬರಲಿಲ್ವಾ? ಯುದ್ಧಕ್ಕೆ ಸಿದ್ಧ ಆಗಿರೋ ಎದುರಾಳಿನ ಬಲಹೀನ ಅಂತ ಅನ್ಕೋಬೇಡಿ. ಆ ಥರ ಲೆಕ್ಕಾಚಾರ ಹಾಕಿ ನಿಮ್ಮನ್ನ ನೀವೇ ದಡ್ಡಿ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರಿ. ಇಡೀ ಮನೆ ಅಧಿಕಾರ ನನ್ನ ಹತೋಟಿಲಿದೆ. ನಾನು ಹೇಳ್ದಾಗೆ ಎಲ್ಲಾನು ನಡಿಬೇಕು. ಈ ಹಳ್ಳಿ ಜನ ನನ್ನ ಸಿರಿ ಸಂಪತ್ತಿನ ಮುಂದೆ ಗುಲಾಮ್ರ ತರ ಕೈ ಕಟ್ಕೊಂಡು ನಿಂತಿರ್ಬೇಕು ಅಂತ ಮಾತಾಡ್ತಿದ್ರಿ. ಆದ್ರೆ ಒಂದೇ ಒಂದು ಸಣ್ಣ ಘಟನೆ ನಿಮ್ಮೊಳಗಡೆ ಇರೋ ನಾನು ಅನ್ನೋ ಅಹಂಕಾರನ ಹೊರಗಡೆ ಹಾಕಿ ನಿಮಗ್ ತಲೆ ಸರಿ ಇಲ್ಲ, ತನ್ನಷ್ಟಕ್ಕೆ ತಾನೇ ಏನೇನೋ ಮಾತಾಡ್ಕೋತಿರ್ತಾಳೆ ಅನ್ನೋ ಹಾಗೆ ಮಾಡ್ತು. ಐಶ್ವರ್ಯ ಸತ್ತೋದ್ಲು, ಇನ್ನು ನನ್ ಮುಂದೆ ಯಾರು ನಿಲ್ಲಕ್ಕಾಗೋದಿಲ್ಲ ಅಂತ ಕನಸು ಕಾಣ್ತಿದ್ರಿ. ಒಬ್ರನ್ನ ಸಾಯಿಸೋದು ಚಿಟ್ಕೆ ಹೊಡೆಯೋಷ್ಟು ಸುಲಭ ಅನ್ಕೊಂಡ್ಬಿಟ್ರ? ಈಗಿನ ಕಾಲದಲ್ಲಿ ಒಂದು ಇರುವೆನ್ ಸಾಯಿಸ್ಬೇಕು ಅಂದ್ರೂ 10 ಸಲ ಯೋಚನೆ ಮಾಡಬೇಕು. ಬರೀ ದ್ವೇಷ ಅಸೂಯೆನೆ ತುಂಬಿಕೊಂಡಿರೋ ನಿಮ್ಮ ಮನಸ್ಸಲ್ಲಿ ನಾನು ಹೇಳೋ ವಿವೇಕದ ಮಾತುಗಳು ನಿಮ್ಮ ತಲೆಗೆ ಹೋಗೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ದಾರಿನಲ್ಲಿ ನಿಮ್ಮನ್ನು ಸರಿ ಮಾಡ್ತೀನಿ. ಇಲ್ಲಿವರೆಗೂ ನೀವು ಆಡಿರೋ ಆಟಗಳೇ ಸಾಕು. ಇನ್ನು ಮುಂದೆ ಆದರೂ ನಾನಾಯ್ತು ನನ್ನ ಪಾಡಾಯ್ತು ಅಂತ ಸುಮ್ಮನೆ 4 ಗೋಡೆ ಮಧ್ಯೆ ಇದ್ರೆ ಸರಿ. ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೊರಗಡೆ ಬಂದ್ರೆ ಕಾಂಚನಮ್ನವರು ಅಂತ ಜೈಕಾರ ಹಾಕ್ತಿರೋ ಈ ಜನಗಳ ಮುಂದೆನೆ ನಿಮಗೆ ಹುಚ್ಚಿಡಿದಿದೆ ಅಂತ ಹೇಳಿಸ್ತೀನಿ. ಅಷ್ಟು ಸಾಕು ನನಗೆ. ನೀವು ಜಂಬದಿಂದ ತಿರುಗಿಸ್ತಿರೋ ಈ ಮನೆ ಅಧಿಕಾರದ ಕೀ ತಾನಾಗೆ ನನ್ನ ಕೈಗೆ ಬರುತ್ತೆ. ಪರವಾಗಿಲ್ಲ, ಕಾಯಿ ಸಂದಾಗೆ ನಡೆಸ್ತಾ ಇದೆಯಾ. ಆದರೆ ಈ ಬೀಗ್ ದೇಸ್ಲನ್ನ ನನ್ನ ತಾವಿನ ತಗೊಳ್ಳೋದು ಆಟ ಸುಲಭದ ಮಾತಲ್ಲ. ಈ ಸಾವಿನ ಆಟದಾಗೆ ದಡ್ಡಿಯಾಗಿದ್ದು ನಾನಲ್ಲ, ನೀನೇಯ. ನಿನ್ನ ಮುಂದಿನ ಪ್ಲಾನ್ ಏನು ಅಂತ ನಿನ್ನ ಬಾಯಿನಾಗ ನೀನೇ ಹೇಳಿದ್ಯಾ? ಈ ಅತ್ತೆ ಸೊಸೆ ಆಟದಾಗೆ ಯಾರು ಜೈಸಾಲಿ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ತಿರೋ. ನಾನು ನನ್ನ ವರಸೆ ತೋರಿಸಿ ಊರು ಸುತ್ಕ ಬಂದೇ ಬರ್ತೀನಿ. ಅದು ಹೆಂಗೆ ತಡೀತೀಯೋ ತಡಿ, ನಾನು ನೋಡೇ ಬಿಡ್ತೀನಿ. ಐಸು ಮೇಡಮ್ ಅವರೇ, ಯಾಕೆ ಒಂಥರ ಸಪ್ಪಗಿದ್ದೀರಲ್ಲ, ಏನಾಯ್ತು? ಏನಿಲ್ಲ ಗೌಡ್ರೆ, ಮನ್ಸಿಗೆ ಯಾಕೋ ಒಂಥರ ಸಂಕಟ ಆಗ್ತಾ ಇತ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ. ಸಂಕಟನ? ಅದೇನು ಅಂತ ನನ್ನ ತಾವು ಹೇಳ್ಬಾರ್ದಾ? ಗೌಡ್ರೆ, ನನ್ನ ಕಷ್ಟ ಸುಖ ನೋವು ನಲಿವು ಪ್ರತಿ ಒಂದನ್ನು ನಿಮ್ಮ ಹತ್ರ ಬಿಟ್ಟು ಬೇರೆ ಯಾರ ಹತ್ರ ಹೇಳ್ಕೊಳ್ಳಿ? ಹೆಣ್ಮಕ್ಳು ಮದುವೆ ಆದಮೇಲೆ ತನ್ನ ಗಂಡನ ಮನೆಯೇ ಎಲ್ಲ, ಅತ್ತೆ ಮಾವನೇ ದೇವರು, ಅವಳಿರೋ ಮನೆಯೇ ಸ್ವರ್ಗ ಅಂತೆಲ್ಲ ದೊಡ್ಡೋರು ಹೇಳಿದ್ದಾರೆ. ಹೆಣ್ಮಕ್ಳೇ ಇಲ್ದಿರೋ ಅತ್ತೆ ಪಾಲ್ಗೆ
ನಾನೇ ಅವ್ರ ಮಗಳು, ನನ್ನ ತಾಯಿ ಪ್ರತಿರೂಪನ ಅವರಲ್ಲಿ ನೋಡ್ತಾ ಇದ್ದೀನಿ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ.